ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ಮ್ಯಾಂಗ್ಳೂರ್ ಸ್ಟೈಲ್ ಬನಾನಾ ಬನ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ಪರ್ಫೆಕ್ಟಾಗಿ ಹೇಗೆ ಮಾಡೋದಂತ ಈ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಬರೀ ಗೋಧಿ ಹಿಟ್ಟೇ ಹಾಕಿ ಮಾಡಿದ್ದೀನಿ, ಮೈದಾ ಒಂಚೂರು ಯೂಸ್ ಮಾಡಿಲ್ಲ. ಬನ್ನಿ ಹಾಗಾದರೆ ಮ್ಯಾಂಗ್ಳೂರ್ ಬನಾನಾ ಬನ್ಸ್ನ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ನಾನಿಲ್ಲಿ ಒಂದು ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ನೋಡಿ, ಈ ಥರ ಚಿಕ್ಕೆ ಬಂದು ತುಂಬ ಹಣ್ಣಾಗಿರಬೇಕು, ಆವಾಗಲೇ ಬನ್ಸ್ ಚೆನ್ನಾಗಾಗೋದು. ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿಬಿಟ್ಟು ಬಾಳೆಹಣ್ಣನ್ನು ಹೀಗೆ ಒಂದು ಸ್ಮ್ಯಾಶರಲ್ಲಾದರೂ ನೀವು ಸ್ಮ್ಯಾಶ್ ಮಾಡ್ಕೋಬೋದು, ಇಲ್ಲ ಬೇಕಾದರೆ ಕೈಯಲ್ಲೇ ಕಲಿಸ್ಕೋಬೋದು. ಹೀಗೆ ಮಾಡೋದ್ರಿಂದ ಬನಾನಾ ಎಲ್ಲ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಸಕ್ಕರೆ ಹಾಕಿ ಮಾಡೋದ್ರಿಂದ ನೋಡಿ, ಫೈನ್ ಪೇಸ್ಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೀವು ಬೇಕಾದ್ರೆ ಫೋರ್ಕು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ, ಹಾಗೂ ಒಂದು ಚಿಟಿಕೆ ಸೋಡಾ ಹಾಕ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಇದನ್ನು ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲನೂ ಮಿಕ್ಸ್ ಆಯಿತು. ಇದಕ್ಕೆ ನಾನು 3/4 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಬಟ್ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಇಷ್ಟು ಹಿಟ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇದನ್ನು ನೀಟಾಗಿ ಗಟ್ಟಿಯಾಗಿ ಪೂರಿ ಹಿಟ್ಟು ಹೇಗೆ ಕಲಿಸ್ತೀವಿ ಹಾಗೆ ಕಲಿಸ್ಕೊಳ್ಳೋಣ. ನೋಡಿ, ಕಲಿಸ್ಬೇಕಾದ್ರೆ ಮಧ್ಯದಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕಲಸಿ. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ನೀವು ಬೇಕಾದರೆ ಎಣ್ಣೆನೂ ಹಾಕ್ಬೋದು. ಹಾಕೋದ್ರಿಂದ ಮಾಯ್ಸ್ಟಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ನಾದಿ ಕಲಸಿದ ಮೇಲೆ ಫೈನಲ್ ಆಗಿ ಕೈಗೊಂದು ಸ್ವಲ್ಪ ತುಪ್ಪ ಸವರ್ಕೊಂಡು 1 ರೌಂಡ್ ಹಾಗೇ ನೀಟಾಗಿ ಕಲಸಿ. ಇದನ್ನು ಇವಾಗ ಮಿನಿಮಮ್ ಅಂದರೂ ಒಂದು 15ರಿಂದ 20 ನಿಮಿಷ ಆದರೂ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ನೋಡಿ, ಇವಾಗ ಕಲಸಿಟ್ಕೊಂಡಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಅರ್ಧ ಗಂಟೆ ಬಿಡ್ತಾ ಇದ್ದೀನಿ. ನಾವು ಕಲಸಿಟ್ಟಿದ್ದಕ್ಕಿಂತ ನೋಡಿ ಒಂದು ಸ್ವಲ್ಪ ಸಾಫ್ಟಾಗಿ ಆಗಿರುತ್ತೆ, ಯಾಕೆಂದರೆ ಬಾಳೆಹಣ್ಣು ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಆ ನೀರಿನ ಅಂಶ ಒಂದು ಸ್ವಲ್ಪ ಹಿಟ್ಟನ್ನ ಸಾಫ್ಟ್ ಮಾಡುತ್ತೆ. ಈಗ ನಮಗೆ ಪೂರಿಗಳನ್ನ ಲಟ್ಟಿಸ್ಕೊಳ್ಳೋದಕ್ಕೆ ಎಷ್ಟು ಹಿಟ್ಟು ಬೇಕೋ ತೊಗೊಂಡು ಉಂಡೆಗಳಾಗಿ ಹಾಕ್ಕೊಳ್ಳೋಣ. ಫಸ್ಟು ಈಗ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ತುಂಬ ತೆಳ್ಳಗೂ ಲಟ್ಟಿಸ್ಬಾರ್ದು. ಪೂರಿಗೆ ಹೇಗೆ ಒಂದು ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊತೀವಿ ಹಾಗೇ ಲಟ್ಟಿಸ್ಕೋಬೇಕು. ತುಂಬಾ ಹಿಟ್ಟು ಹಾಕಬೇಡಿ, ಎಣ್ಣೆ ಕಪ್ಪು ಬಂದುಬಿಡುತ್ತೆ, ಹಾಗೂ ಪೂರಿಗಳು ಗಟ್ಟಿ ಬಂದುಬಿಡುತ್ತೆ. ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಬೇಕಾದರೆ ನೀವು ಬರೀ ಎಣ್ಣೆನೇ ಹಾಕ್ಕೊಂಡು ಲಟ್ಟಿಸ್ಕೋಬೋದು. ಕರೆಕ್ಟ್ ಶೇಪ್ ಬರಬೇಕಂದ್ರೆ ಈ ಥರ ಯಾವುದಾದ್ರೂ ರೌಂಡಾಗಿರೋವಂಥ ಆಬ್ಜೆಕ್ಟ್ ಇಟ್ಟು ಸುತ್ತ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದುಬಿಟ್ರೆ, ನೋಡಿ ಯಾರಾದ್ರು ಗೆಸ್ಟ್ಸ್ ಎಲ್ಲ ಬರ್ತಾರೆ ಮಾಡ್ತಾರೆ ಅಂದಾಗ ಈ ಥರ ಮಾಡಿಕೊಂಡ್ರೆ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಕಾಯಿಸಿರಬೇಕು. ಆ ಎಣ್ಣೆ ಒಳಗೆ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಹೊಗೆ ಆಡಬೇಕು ಎಣ್ಣೆ, ಅಷ್ಟು ಚೆನ್ನಾಗಿ ಕಾಯಿಸ್ಕೊಂಡಿರಿ. ಪೂರಿ ಮುಳುಗಿ ಎದ್ದ ಮೇಲೆ ಈ ಥರ ಬಿಸಿ ಎಣ್ಣೆನ ಅದ್ರ ಮೇಲೆ ಹೆಚ್ಚುತ್ತಾ ಇದ್ದರೆ ನೋಡಿ ಹೇಗೆ ಉಬ್ಬಿ ಬರುತ್ತೆ. 2 ಕಡೆನೂ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ನೀವೇ ನೋಡ್ಬೋದು, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಒಂದು ಸ್ಟ್ರೈನರ್ ಯೂಸ್ ಮಾಡಿ ಸ್ಟ್ರೈನ್ ಮಾಡಿಕೊಂಡು ಎಣ್ಣೆ ಎಲ್ಲ ಎಕ್ಸ್ಟ್ರಾ ಎಲ್ಲ ಹೋಗೋವರೆಗೂ ಸ್ಟ್ರೈನ್ ಮಾಡಿ ತೆಗೆಯೋಣ. ನೋಡಿ, ಇನ್ನೂ ಒಂದನ್ನ ಪೂರಿನ ಹಾಗೆ ಲಟ್ಟಿಸ್ಕೊಂಡು ಹೇಗೆ ಲಟ್ಟಿಸಿದ್ನೋ ಹಾಗೆ ಹಾಕ್ತಾಯಿದ್ದೀನಿ. ನಾನು ಯಾವುದೇ ಶೇಪ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ನೋಡಿ, ಅದೂ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಮನೆಗೆಲ್ಲ ಆದರೆ ನೀವು ಬೇಕಾದರೆ ಹೀಗೆ ಮಾಡ್ಕೋಬೋದು, ರಿಸ್ಕ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿದ್ರಾ ಹೇಗೆ ಬಂದಿದೆ ಅಂತ, ಹೇಗೆ ಉಪ್ಪು ಬಂದಿದೆ, ಹೀಗಿರಬೇಕು. 2 ಕಡೆನೂ ಇದನ್ನು ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಇದನ್ನು ನೀವು ಚಟ್ನಿ ಜೊತೆ, ಸಾಗು ಜೊತೆ, ಇಲ್ಲ ಸೀಕರಣೆ ಜೊತೆ ಎಲ್ಲ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಬನ್ಸ್ ಎಲ್ಲ ಆದಮೇಲೆ ಒಳಗಡೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಇದನ್ನು ಈ ಥರ ಮುರಿದ್ರೆ ಈ ಥರ ನೋಡಿ, ಈ ಥರ ಒಳಗಡೆ ಹಾಲೋ ಆಗಿ ಬಂದಿರಬೇಕು, ಆವಾಗಲೇ ಪರ್ಫೆಕ್ಟಾಗಿ ಆಗಿದೆ ಅಂತ. ನೋಡಿದ್ರಲ್ಲ, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ನೀವು ಖಂಡಿತ ಇಷ್ಟಪಡ್ತೀರಾ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.